ಗಣಪತಿ ಓಂ ನಮೋ ನಾಟ್ಯದೇವತೆ ಈ ಶಿವಭಕ್ತರಿಗೆ ಸಾಲ ಒಲಿಕಾಡುವುದೇ ಸಾಧ್ಯವಿಲ್ಲ. ಆದರೂ ಪರಮ ಪತಿವ್ರತೆಯಾದ ಮಹಾದೇವಿ ತಾಯಿಯು ಸಾಲ ಅವಳಿ ಕೂಡಿಬಾರದಿದ್ದರು ಈ ಶಿವಭಕ್ತನಿಗೆ ಮದುವೆಯಾಗಿದ್ದಕ್ಕಾಗಿ 25 ವರ್ಷದ ಮಗ ಮನೆಯಲ್ಲಿ ಬೆಳೆದು ನಿಂತಿದ್ದರು ವ್ರತ ಮಾಡಿಕೊಂಡೇ ಬರುತ್ತಿದ್ದಾನೆ. ಸಾಲ ಅವಳಿಯನ್ನು ಸಂಶಯದ ಭೂತ ಆ ತಾಯಿಯನ್ನು ಕಾಚೆ ಈ ದಂಪತಿಗಳು ಯಾವಾಗ ನೆಮ್ಮದಿ ಬದುಕು ಬಾಟರೋ ಯಾರಿಗೊತ್ತು?
ಬಾರದಿದ್ದರೂ ಹಿರಿಯರೆಲ್ಲ ಸೇರಿ ನಮ್ಮ ಮದುವೆ ಮಾಡಿದ್ದಾರೆ. ನನ್ನ ಗಂಡನಿಗೆ ಯಾವ ಕುತ್ತು ಬಾರದಂತೆ, ನನ್ನ ದಾಂಪತ್ಯದಲ್ಲಿ ಯಾವ ತೊಂದರೆಯೂ ಆಗದಂತೆ ಕಾಪಾಡುವವಳೇ ನಿನ್ನದಾಗಿದೆ ತಾಯಿ. ಸಾಲ ಅವಳು ಕೂಡಿ ಬಂದರೇನೇ ಮದುವೆ ಎಂಬ ಸಂದೇಶವನ್ನು ಹುಸಿಯಾಗಿಸು ತಾಯಿ. ತಾಯೇ ಬಾರಪ್ಪ. ಅವ್ವ, ಧನ ಪೂಜೆ ಬಂದಿದ್ದೆ. ಊರಿಗೆ ನಾ ಪಂಚಾಯತಿ ಕಡೆ ಸೇರದೆ ಧನ ಗಾಯತ್ರಿ ಮಾಡಿ ಪಂಚಾಯತಿ ಕಡೆ ಹೋಗ್ಬೇಕು. ಅದಕ್ಕಂತ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ ತಾಯಿ. ದೇವಪ್ಪ, ನಿಮ್ ದಣಿಗಳ ಪೂಜೆ ಎಷ್ಟೊತ್ತಿಗೆ ಮುಗಿಯತ್ತಂತೇಳಿ ನನಗೆ ಗೊತ್ತಿಲ್ಲೇನಪ್ಪ. ಅವರಿಗಾಗಿಯೇ 25 ವರ್ಷದಿಂದ ಈ ವ್ರತ. ವಾ, ಧನ ಮನುಷ್ಯಲ್ಲವಾ ದೇವರು. ಅಂಥ ದೇವರಿಗೂ ಈ ಸಾಲವಳಿ ಸಂಬಂಧಪಟ್ಟಿನವ. ಸಾಲವಳಿಯನ್ನು ಸಭ್ಯವರಿಗೆ ಸಿಕ್ಕಿ ಯಾಕೆ ಉಪವಾಸ ಬಿಟ್ಟಿರ್ತಾರೆ? ದೇವಪ್ಪ, ಮೊದಲಿಂದ ಈ ವಿಚಾರಕ್ಕ ನಮ್ಗೆ ಇದ್ದಿದ್ರ ಏನೂ ಸಂಬಂಧಿಸಿದ್ದಿಲ್ಲ. ಆದ್ರ ಈ ಸಾಲಾವಳಿಯನ್ನು ನಂಬಿ ಮಂದಾಗ ಮನಿ ಮಾಡೈತಲ್ಲಪ್ಪ, ಅದಕ್ಕೇನು ಉತ್ತರ ಕೊಡೋದು? ಅಲ್ವಾ, ನಿಮ್ಗಿರೋ ಸಾಲವಳಿ ಕೂಡ್ಬಂದ್ರೆ ಮದುವೆ ನಂಬಿಕೆ ಈ ಊರ್ ಜನರಿಗಿದ್ರ ನಿಮ್ ಮದುವೆ ಯಾಕೆ ಮಾಡ್ತಿದ್ರು ತಾಯಿ? ಈ ಊರ್ ಜನರಿಗ ನಂಬಿಕೆ ಇದ್ದಿದ್ರ ನಮ್ಮ ಮದುವೆನೂ ನಡೀತಿರ್ಲಿಲ್ಲ, ನನಗೆ ದೇವರಂತ ಗಂಡನೂ ಸಿಕ್ತಿರ್ಲಿಲ್ಲ. ವಾ, ದೇವರ ಗಂಡ ಸಿಕ್ಕಣ ಅಂತೇಳಿ ಮನಸ್ಸು ತುಂಬಿ ಹೇಳ್ತೀರಿ ಅಂದಾಗ ಯಾಕವ ಬೈದಲ್ಲೇ ಬರ್ತೀವಿ? ದೇವಪ್ಪ, ದೇವರನ್ನು ಪೂಜಿಸೋದಾಗ್ಲಿ ಭಜಿಸೋದಾಗ್ಲಿ ತಪ್ಪಲ್ಲಪ್ಪ. ಅವ್ವ, ತಪ್ಪು ಅಂತ ನಾ ಹೇಳಿಲ್ಲ ತಾಯಿ. ಆದ್ರೆ ನಿಮ್ಮ ಮುಖದ ಕಳೆದಪ್ಪ, ನಿಮ್ಮ ಮನಸ್ಸಿನ ಚಿಂತೆ ತಪ್ಪು ಚಿಂತೆಗಾಗಿ ಸುಳ್ಳಿ ಅಂತ ಹೇಳ್ತಾರೆ ಅಷ್ಟ. ಚಿಂತೆ ಮಾಡ್ತಾರೆ, ಸಂತೋಷವಾಗಿದ್ದರಿಂದ ಇನ್ನೊಬ್ಬರಿಗೆ ಹೇಳೋದು ಬಹಳ ಸುಲಭನಪ್ಪ. ಅದಾದ ಅನುಭವಿಸೋದು ಬಹಳ ಕಷ್ಟ. ಏನೋ ತಾಯಿ, ನಿಮ್ಮ ಮನೆ ಕುತ್ಕೊಂಡು ಜೀವ ಇದು, ನಿಮ್ಮ ಮನಸ್ಸಿನ ಸತ್ತಲ್ಲ ತಡ್ಲ ಅಂತ ಹಂಗೆ ತಪ್ಪು ನಮ್ಮ ಬರ್ರಿ ಧನ್ಯ ಕಡೆ ಹೋಗೋಣ. ನಡೆಯಪ್ಪ ಹೋಗೋಣ. ಬರ್ರಿ ಬರ್ರಿ. ನೀವೀಗ ನಿಂತದ್ದು ಊರಿನ ನ್ಯಾಯ ಸ್ಥಾನದಲ್ಲ, ಇಂಥ ಪವಿತ್ರ ಸ್ಥಾನದಾಗ ನಿಂತು ಅಲ್ಲದ್ದು ಮಾತಾಡಿ ಅಪವಿತ್ರರಾಗಿರವ, ಕೆಟ್ಟದ್ದು ಮಾತಾಡಿ ಕೇಳ ಅನ್ಬಸೋದು ಇದಾಬಾಯಿ, ಒಳ್ಳೇದು ಮಾತಾಡಿ ಸುಖ ಅನ್ಬಸೋದು ಇದಾಬಾಯಿ. ನಿಮ್ಗೆ ಬುದ್ಧಿನ ಮಾತು ನನ್ನ ಕಾಟ. ನೀನ್ ಸರಿಪಡೋ ತೀರ್ಪು ಬೇಕು. ಬರ್ತಾರ ತೀರ್ಪು ಕೊಟ್ಟಾರ, ಈ ಊರನ್ನು ಸಾರಾಯುಕ್ತ ಗ್ರಾಮವಾಗಿ ಮಾಡೇ ಮಾಡ್ತಾರ. ಏನ್ ಸಾಲ ಮುಟ್ಟಿದ ಧರ್ಮ ಮಾಡ್ತಾನೆ? ಇವತ್ತು ಹುಟ್ಟಿದ ಕೂಸಿನದ್ದು ನಾಳೆ ಸಾಲ ಮುಟ್ಟಿಗೂ ಸಾಲ ಬೇಕು. ಹುಟ್ಟಿದ ಕೂಸು ಜಾಸ್ತಿ ಆದ್ರು ಅದಕ್ಕೂ ಸಾಲ ಕೊಡಿಸಿ ಮಲಗಿದ್ರು ತಂದೆ ತಾಯಿನ ನಾನೇ ದೇವಪ್ಪ. ನಮ್ಮ ಮನೆಯಕ್ಕೂ ಸಾಲ ಬೇಕು, ಸಂತೋಷ ಸಾಲ ಬೇಕು. ಇಲ್ಲಿ ನೆರೆದು ನ್ಯಾಯಪೀಠಕ್ಕೆ ಗೌರವಿಸಿದ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮನಗಳು. ಬಂಧುಗಳೇ, ಈ ಪೀಠಕ್ಕೆ ಬರ್ತಿರುವಾಗಲೇ ನಿಮ್ಮ ಸಲಹೆ ಸೂಚನೆಗಳು ನನ್ನ ಕಿವಿ ಸೇರಿದವು. ಅದಕ್ಕಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಶಿವಚರಣರ ಸಾಕಿದ ಗಿಳಿಯು ಬನ್ನಿ ಮುಖ ತೊಳೆಯಿರಿ ಪ್ರಸಾದ ಮಾಡಿರಿ ಅಂತ ಆಶ್ರಮಕ್ಕೆ ಬಂದ ಜನಗಳೊಡನೆ ಉಪಚಾರದ ಮಾತುಗಳನ್ನು ಆಡುತ್ತಿದ್ದರೆ, ಈ ವೇದಿಕೆ ಹುಟ್ಟಿದ ಇನ್ನೊಂದು ಗಿಳಿ ಹಿಡಿರಿ ಹೊಡಿರಿ ಬಡಿರಿ ರಕ್ತ ಬೇರೆ ಮಾಡಿ ಮಾಂಸ ಬೇರೆ ಮಾಡಿ ಅಂತಂತೆ. ಯಾಕೆ ಗೊತ್ತಾ? ಆ ಗಿಳಿ ಬದುಕನ ಮನೆಯಲ್ಲಿ ಬೆಳೆಸಿತು. ಈ
ಎರಡು ಬೆಳೆಗಳು ಒಂದೇ ತಾಯಿಯ ಮಕ್ಕಳಾದರೂ ಅವುಗಳಿಗೆ ಕೊಟ್ಟಂತಹ ಸಂಸ್ಕಾರ, ಅವು ಬೆಳೆದು ಬಂದಂತಹ ಪರಿಸರ ಬೇರೆ ಬೇರೆಯಾಗಿತ್ತು. ಹಾಗೆ ನನ್ನಲ್ಲಿ ಕಲ್ಮಶವಿದೆ, ನಾನು ಕೆಟ್ಟವನು ಅಂತ ಮಾತ್ರ ಹೇಳಿದರೆ ಅದನ್ನು ಹೊರಬಂದು ಶಿವಶರಣರು ಸಾಕಿದ ಗಿಳಿಯಂತಿದೆ ಅಂತ ನಾನು ಭಾವಿಸುತ್ತೇನೆ. ಇನ್ನು ವಿಚಾರಕ್ಕೆ ಬರೋಣ. ಆರೋಪಿ ಸ್ಥಳದಲ್ಲಿ ನಿಂತಿರುವ ಈ ಶರಣೆಯ ವಿಷಯ. ನಮ್ಮೂರಲ್ಲಿ ಕೈಗಟ್ಟಿ ಸಾಲ ತಯಾರಿಸಿ ಮಾರಾಟ ಮಾಡಿ ಊರಿನ ಸ್ವಾಸ್ಥ್ಯವನ್ನು ಕೆಡಿಸಿ ಜನರ ಆರೋಗ್ಯವನ್ನು ಹಾಳು ಮಾಡುತ್ತಿದ್ದಾರೆ ಎಂದು ಈ ಊರ ಸಜ್ಜನರ ಆರೋಪ ಧಣಿ. ಏನಮ್ಮ, ನೀವೇ ಸಾರಾಯಿ ತಯಾರಿಸಿ ಮಾಡ್ತಿರೋದು ನಿಜನಾ? ಹೊಟ್ಟಿ ಸಲ ಸಂಘ ಮಾಡ್ತೀನಿ, ತಪ್ಪೇನೆ. ಎಲ್ಲರಂತೆ ನಿನ್ನ ದುಡಿಮೆ ಸಾತ್ವಿಕವಾಗಿದ್ದರೆ ನಿನ್ನನ್ನು ವಿಚಾರಿಸುವ ಅಗತ್ಯ ಇರ್ತಿರಲಿಲ್ಲ. ನೀನು ಮಾಡುತ್ತಿರುವುದು ಹೇಗೆ ಕೆಲಸ? ನನ್ನ ಬುದ್ಧಿಗಾಗಿ ಮತ್ತೊಬ್ಬರ ಬದುಕಿಗೆ ಬೆಂಕಿ ಹಚ್ಚುವುದು ಮನುಷ್ಯರಲ್ಲ, ರಾಕ್ಷಸರು. ನಾನು ಬದುಕಿ ಮತ್ತೊಬ್ಬರನ್ನು ಬದುಕಿಸುವವನೇ ನಿಜವಾದ ಮನುಷ್ಯ. ಬಾಳು ಬಾಳು ಗುರಿ ಎಂಬ ಜಾಣುಡಿ ನಿಮ್ಮಂತವರಿಗಾಗಿ ರಚಿಸಿದ್ದಾರೆ. ಇನ್ನು ಮುಂದೆ ಈ ಊರಲ್ಲಿ ಸಾರಾಯಿ ಮಾಸ್ತಿ ಬಂದಿದೆ ಆದರೆ ನಿನ್ನ ಊರು ಬಿಡಿಸಬೇಕಾಗಿತ್ತು ಎಚ್ಚರ. ನಾನು ನಿಮ್ಮ ಮಾತಿಗೆ ತಗೊಳ್ಳಿಲ್ಲ. ಯಾಕ? ಇದಕ್ಕೆ ಕೇಳಕ್ಕಂತ ಸರ್ಕಾರ ನಂಬಿದಾರ, ನೀವೇನ್ ಕೇಳ್ತಿ? ಸರ್ಕಾರ ಮಂದಿ ಸರ್ಕಾರ ಮಂದಿ ನಿಮ್ಮಂತವರು ಬೆಳೆಯುವಾಗ ಮಟ್ಟ ಹಾಕಿದ್ರೆ ಕಳ್ಳ ಬಡ್ಡಿ ಕುಡಿದು ಸತ್ತವರ ಸಾವಿರಾರು ಕುಟುಂಬಗಳು ಇವತ್ತು ಬೀದಿ ಪಾಲಾಗ್ತಿರಲಿಲ್ಲ. ಮೇಲಧಿಕಾರಿಗಳ ಭಯಕ್ಕಾಗಿ ನಿಮ್ಮ ನಿಲುವಿಗೆ ಅಪಾಯದ ಕೇಸ್ ಹಾಕಿ ಲಂಚವೆಂಬ ಎಂದೆಲ್ಲನ್ನ ಕಾಗಿದ್ದನ್ನು ಸೂಚಿಸುವ ಒಳಗಿನಲ್ಲಿ ನಿಮ್ಮಂತವರು ಕೋರಿಸುವ ಕೆಲ ಅಧಿಕಾರಿಗಳು ಇರುವುದೆಂದರೆ ಕಳ್ಳ ಬಡ್ಡಿ ಇನ್ನೂ ಜೀವಂತವಾಗಿದೆ. ಜೀವಂತಾಗಿರ್ಲಿ ಬಿಡಪ್ಪ. ಬಿಟ್ಟವಳು ಊರಿಗೆ ದೊಡ್ಡವಳು. ಈಗಿನ ಸಾರಾಯಿ ಮಾರ ಬಿಡಿಸ್ತೀವ ಅಥವಾ ಯಾಕ ನಾನ್ ಮಾಡಿದ ತಪ್ಪೇನ? ಸರ್ಕಾರ ಸಾರಾಯಿ ಮಾಡೋದು ಕಳಬಿಟ್ಟು ಬಿಟ್ಟಿಲ್ಲ. ಸರ್ಕಾರ ಸಾರಾಯಿ ಮಾಡದೇ ಇದ್ರ ಡೆಂಗು ತಡೆಯುವ ಶಕ್ತಿ ಯಾರಾದ್ರೂ ಇಟ್ಟಿದ್ದ? ವೈಜ್ಞಾನಿಕವಾಗಿ ತಯಾರಿಸಿದ ಸಾರಾಯಿ ಮಾರಾಟ ಮಾಡಲು ಸರ್ಕಾರ ಅನುಮತಿ ನೀಡಿದೆ, ಜೊತೆಗೆ ತೆರಿಗೆ ಪಾವತಿಸಿದೆ. ಜನಗಳು ಸಾರಾಯಿ ಕುಡಿಯದೆಂದು ದೊಡ್ಡ ದೊಡ್ಡ ಬ್ಯಾನ್ ಮಾಡಿಸಿ ಜನರ ಬಿಟ್ಟು ಬರ್ತಾ ಇದೆ. ಏ ಕಣೆ, ರೊಕ್ಕ ರೊಕ್ಕ ಎಷ್ಟು ಕೇಳು, ಸಾರಾಯಿ ಮಾಡುವಂತ ಹೇಳು. ನನಗೆ ನಷ್ಟ ಮಾಡಲು ಬರ್ತೀಯೇ ಕಟ್ಟೆ. ಕುಡಿತ ಅನ್ನೋದು ಸಮಾಜಕ್ಕೆ ಎಂತಹ ಕಟಕನ ಗೊತ್ತೇನೆ. ಅತ್ಯಾಚಾರ, ಅನಾಚಾರ, ಕೊಲೆ, ಸುಲಿಗೆ, ಮಾನವ ಅನ್ನೋದು ಕುಡಿದ ಅಮಲಿನಲ್ಲಿ. ಅವನ ಇಳಿಮಟ್ಟದಲ್ಲಿ ತಪ್ಪು ಮಾಡುವ ಮನುಷ್ಯ ಜೈಲಲ್ಲಿದ್ದಾನೆ. ಪಶ್ಚಾತ್ತಾಪ ಪಡುವಷ್ಟರಲ್ಲಿ ಜೀವಕ್ಕೆ ಶಿಕ್ಷೆ ಆಗುತ್ತದೆ. ದಿನಗಳು ಕಳೆಯುವಷ್ಟರಲ್ಲಿ ಅವನನ್ನೇ ನಮ್ಮ ಕುಟುಂಬ ಬೀದಿ ಮಾಡಾಗುತ್ತದೆ. ನನ್ನ ಸತ್ಯ ನಿನಗೆ ನನಗ್ ಗೊತ್ತಿರೋದು ಮಂದಿ ಕೂರ್ಸೋದು. ಯಾರ ಸಾಲಿಗೆ ಹೋಗ್ಲಿ, ನನಗ ರೊಕ್ಕ ರೊಕ್ಕ ಬೇಕು, ಲಾಭ ಬೇಕು. ನನಗೂ ನನ್ನ ಲಾಭ ಬೇಕು. ರೊಕ್ಕ ಮಾಡಲಿ, ಬೆಳಿ ಬಂದ ಒಳ್ಳೆಬೇಕು. ನನಗೆ ನನ್ನ ಜನರ ಆರೋಗ್ಯ ಮುಖ್ಯ, ಹಾಳಾಗುವ ದುಡ್ಡು ಮುಖ್ಯ. ಕತ್ತೆಗೆ ಲತ್ತೆ ಪೆಟ್ಟವನ್ನು ಹಾಗೆ ಸಮಪಾಯ ಖರ್ಚಿಗೆ ಬಾರದು. ಇನ್ನು ಉಳಿದಿರೋದು ದಂಡಪಾಯ. ಏನು ವಿಷ ವಿಷ ಅಂದ್ರೆ ನಿನ್ನ ಕೈಯಲ್ಲಿ ಕುಡಿಬೇಕು. ಕುಡಿಯಕ್ಕಿಲ್ಲ ಅಂದ್ರೆ ಸುತ್ತಿದೆ. ಬಡ್ಡಿ ಮಕ್ಕಳ ನಾನು ನೀವು ತೆಗಿತೀರಿ, ಈ ದುರ್ಗವನ್ನು ತೆಗಿತೀರಿ. ಈ ದುರ್ಗವನ್ನು ತೆಗೆಯೋದ್ರ ನಿಮ್ಮ ಅಪ್ಪವನ್ನು ಆಗಿಲ್ಲ, ನಾನು ಚಂದ ಬಿಡಕ್ಕಿಲ್ಲ. ಇದೇ ನೀನು ಕೊನೆ ತೀರ್ಮಾನ. ಅಪ್ಪ ಪುಟ್ಟಕ್ಕೆ ಮಾತು ಒಂದೇ ಇರ್ತದ. ಸರಿ ಬಂಧುಗಳೇ, ಇದುವರೆಗೆ ನಡೆದ ವಾದ ವಿವಾದಗಳನ್ನು ಆಲಿಸಿದ್ದೇವೆ. ಇನ್ನು ಉಳಿದಿರೋದು ಇವರಿಗೆ ಕೊಡುವ ಶಿಕ್ಷೆ. ತಪ್ಪು ತಪ್ಪು. ಅವಳು ಮಹಿಳೆ, ಅವಳನ್ನು ಕೊಲ್ಲಿಸುವ ಕಟಕ ನಾನಲ್ಲ. ಇದು ನೀಲಗಿರಿ. ಅವಳಿಗೆ ಹೆದರಿಸುವುದಕ್ಕಾಗಿ ವಿಷ ಅಂದ್ರೆ ಅವಳಿಗೆ ಹೊಡೆಯುವುದು ಯಾವುದು ಬೇಡ.
ಅವಳು ಸಾರಾಯಿ ಬೆಣ್ಣೆಯನ್ನು ಬಳಸುವ ಪದಾರ್ಥಗಳು, ಕಟ್ಟಿಗೆ ಮರಗೆ ಬೆಲ್ಲ ಎಲ್ಲವನ್ನು ಗೆಲುವು ಮಾಡಿ ಅದೆಷ್ಟು ತಟ್ಟಾಡುತ್ತಾರೆ, ಅಥವಾ ಕಂಪ್ಲೇಂಟ್ ಕೊಟ್ಟರೆ ಏನೇನು ಕೊಡ್ತಾಳ ಆಮೇಲೆ ನೋಡೋಣ. ಬೇಡ, ಎತ್ತರ ಎಷ್ಟು ಪೂಜ್ಯಂತೆ ರಮಂತೆ ದತ್ತ ದೇವತಾ. ಎಲ್ಲಿ ಹೆಣ್ಣು ಮಕ್ಕಳಿಗೆ ಪೂಜೆ ಸ್ಥಾನ ಇರ್ತದೋ ಅಲ್ಲಿ ದೇವತೆಗಳಿರ್ತಾರಂತೆ. ಅದನ್ನು ನಂಬಿದವರು ನಾವು. ಅಂದಾಗೆ ಇವರನ್ನು ದಂಡಿಸುವ ಕೆಲಸ ನಮ್ಮದಲ್ಲ. ನಡೆದು ಹೋಗೋಣ. ಯಾರು ಹೋಗ್ಬೇಡ, ನಾನು ಬೇರೆ ಮಾತಾಡ್ತೀನಿ. ದೊಡ್ಡಪ್ಪನ ಹೇಳಿದ ಒಂದು ಮಾತು ನನ್ನ ಮನಸ್ಸಿಗೆ ಬಂದದ. ನಮ್ಮಂತ ಜನಕ್ಕೆ ಕಿಮ್ಮತ್ ಕೊಟ್ಟಾರ ಅಂದ್ಮ್ಯಾಗ ಇನ್ ಮುಂದೆ ನಾ ಸಹಾಯ ಮಾಡಂಗಿಲ್ಲ, ಮಾಡಂಗಿಲ್ಲ. ಸಂತೋಷ, ತುಂಬಾ ತುಂಬಾ ಸಂತೋಷ. ಕಳಬೇಡ, ಕೊಳಬೇಡ, ಹುಸಿಯ ತುಳಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ವರ್ಣಿಸಬೇಡ, ಇದರ ಅರಿಯಲು ಬೇಡ. ಇದೇ ಅಂತರದ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಸೆಯನ್ನು ಬೆಳೆಸುವ ಹರಿ. ಎಲ್ಲರಿಗೂ ನನ್ನ ನಮಸ್ಕಾರ. ನಾವೇ ಬರ್ತೇವೆ. ಈಸಾ ತನ್ನ ಬಣ್ಣ ಬದಲಿ ಮಾಡಿದ್ರ ಅಮೃತ ಆಗ್ತದ? ಇಲ್ಲ, ಯಾವಾಗಲೂ ಆಗಂಗಿಲ್ಲ. ದೊಡ್ಡಪ್ಪ ಕಣಿ, ಈ ಪ್ರಪಂಚದಾಗ ಎಂತ ಹಾಕೋದು ಚಲೋ ಮಾಡ್ಲಿಕ್ಕ ಔಷಧಿ ಅವ. ಆಗ ಈ ಸ್ವಲ್ಪ ಈ ಹೆಣ್ಣು ಬಡತಪ್ಪ ನನ್ನ ವಯ್ಯಾರ ಎತ್ತಿಕೊಂಡು ಸಾವು ಬಿಟ್ರ ಬ್ಯಾರೆ ಏನೂ ಇಲ್ಲ. ದೊಡ್ಡಪ್ಪ ಕಣಿ, ಇರೋ ಹುಡುಗಿನ ಮಗಂಗ ನೀವು ಚಿಂತ ಚಂಪಳತಕ್ಕ ತೋಟ ಸುತ್ತ ಕ್ವಾಟಿ ಕಟ್ಟಿ ಅದು ಒಳಗೆಟ್ಟಿಯಲ್ಲ, ಆ ನಿಮ್ಮ ಮಗಂಗ ನನ್ನ ಸೊಸಿ ಲಕ್ಕಿ ಬಿಟ್ಟು ಆ ಕೈಲಾಸ ಹಾಳು ಮಾಡಿ ಹತ್ತಿ ಬಿಟ್ಟಿಲ್ಲ. ನನ್ನ ಹೆಸರು ದುರ್ಗಮ್ಮನೆ ಅಲ್ಲ. ಅಲ್ಲಿಂದ ಬಸಪುರ ದೇಸಾಯಿ ಮನೆ ಹಿಡಿದ ಬಾಗಿಲಿಗೆ ಜವಳಿಗೆ ನಾವು ಬಂದಿದ್ದೆವು. ಆದರೆ ಅಲ್ಲಿಯೂ ಆಗಾಗ ರಾಜಕೀಯವಾಗಿ ಅಲ್ಲಿ ಅಜ್ಜಿಗೆ ಯಾರೂ ಎಂದು ಹೇಳಿದರು. ಅಲ್ಲಿಂದ ನಾವು ಹೊರಡುವ ದಾರಿ ಪಿಚ್ಚೆ ಬದಲಾಯಿತು. ಅದು ದೇಸಾಯದ ತೋಟದ ದಾರಿ. ಆಗ ದೇಸಾಯದ ದರಗಳೆಲ್ಲ ಮನೆಯ ನೋಡಿಕೆ ಹೊರಟಿದ್ದವು.
ಇದನ್ನು ಕೇಳಿಸಿಕೊಂಡು ಆ ಜನಗಳಿಗೆ ಕೂಡ ಸಂಭಾಷಣೆ ನಡೆಸಿದ್ದು. ಬೆಳಿಗ್ಗೆ ನೋಡಿದರೆ ನಮ್ಮ ಮನೆ ಹೆತ್ತರನ್ನು ಹೇಳುವ ಕೂಡ ಮತ್ತು ನಾವು ಹೇಗೆ ಎರಡು ಕೊಟ್ಟಿಗೆ ಉಳಿಯಿತು. ನಮ್ಮ ಕೇರಿಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಅಲ್ಲಿ ಸೂಳೆಯ ಕೇರಿಯೂ ಇದೆ. ಇಲ್ಲಿಯ ಹಲವಾರು ಮನೆಗಳಿಗೆ ಕೇರಿಗಳಿಗೆ ಹೊಂದಿಕೊಂಡಿರುವುದು ನಮ್ಮದು ಒಂದು ಮನೆ. ನನಗಾಗ ಪ್ರಾಥಮಿಕ ಶಾಲೆಯ ಒಂದು ವಿದ್ಯಾರ್ಥಿ ವಯಸ್ಸು. ಅದು ಹಿರಿಯ ಚಿಂತೆಯಂತೆ ಓಡಾಡುವಂತಹ ಒಂದು ಇದನ್ನು ಇವಳು ನಮ್ಮ ಕೇರಿಯಲ್ಲಿ ಹೇಳಬೇಕಾಗಿಲ್ಲ. ನಾನು ಯಾವಾಗ ಕಾಲೇಜಿನ ಕಚೇರಿಯಲ್ಲಿದ್ದರೋ ಅವಳ ಕುರಿತಾಗಿ ನನಗನಿಸಿದ್ದು ಇಷ್ಟು. ಅದು ಒಂದು ಸಾಗರ ಪುಡಗೆ ತೀಡಿ ತುಂಬಿದ ವಹಿವಾಟ. ಅಷ್ಟೇನು ಎತ್ತರ ಇಲ್ಲದಿದ್ದರೂ ನಮ್ಮ ಕೇರಿಯ ಎಲ್ಲಾ ಬದುಕಿನ ಮುಖ್ಯ ಲಕ್ಷಣವನ್ನು ತಂದಿದ್ದರು. ಹೀಗಾಗಿ ಊರಿನಲ್ಲಿ ಅಷ್ಟಲ್ಲದೆ ಊರ ಹೊರಗಿನ ಹಳ್ಳಿಗಳಿದ್ದರೂ ಜನ ಅವಳಿಗಾಗಿ ಹಂಬಲಿಸಿ ಬರುತ್ತಿತ್ತು. ಈ ಹದಿಹರೆಯದ ಹೆಣ್ಣಿನೊಂದಿಗೆ ನನಗೆ ಚಿಕ್ಕಂದಿನಿಂದಲೂ ನಡು. ಆಕೆ ನೀರಿಗೆ ಹೊರಟರೆ ಆಕೆಯೊಂದಿಗೆ ನೀರಿನ ಹಗ್ಗವನ್ನು ಹಿಡಿದುಕೊಂಡು ಕೆಲವರಿಗೆ ಹೋಗುತ್ತಿದ್ದೆ. ಆಕೆ ಕೊಡ
ಮನೆಯ ನಿಕಟ ಕೆಲಸಗಳು ತಪ್ಪಿದ್ದರು ಮಾತುಗಳು ತಪ್ಪಿರಲಿ. ನಾವು ಎಮ್ಮೆ ಓಡಿಸಿ ಊರಿಗೆ ಹೋದಾಗ ಆಕೆ ಹುಡುಕು ಹಂಚಿದ ನಾಯಿಯಂತೆ ಸದಾ ತನ್ನ ಮೈಯನ್ನು ತಿಳಿಸಿಕೊಂಡು ಊರ ನಾಯಕರ ಇತಿಹಾಸವನ್ನು ತನ್ನ ಮೈಯಲ್ಲಿ ಬಚ್ಚಿದ್ದು ರಾತ್ರಿ ಆದರೆ ಸಾಕು ನಮ್ಮ ಕೇರಿಗೆ ಜೀವ ಬರ್ತೀವಿ. ಉರಿಯುವ ವ್ಯಕ್ತಿಗೆ ಬಿದ್ದು ಅಳುವ ನೆಲವನ್ನು ಶಾಪ ಕೊಡುವ ಮಣ್ಣು ತುರುವ ಅಜ್ಜ ಹಾಕಿ ನಗರಕ್ಕೆ ಇರುವ ನಮ್ಮ ಕೇರಿಯಲ್ಲಿ ಸ್ವಲ್ಪ ಶಾಲೆ ಓದಿದವರು ಇದ್ದರೆ ನಮ್ಮ ಮನೆಯಲ್ಲಿಯೇ. ಹೀಗಾಗಿ ಈ ಕೇರಿಯನ್ನು ಬಾಲಗಟ್ಟಿಯವರ ಕೇರಿ ಎಂದು ಗುರುತಿಸುವುದು ಸಾಮಾನ್ಯವಾಗಿದೆ. ನನ್ನ ಓದಿನ ಆತ್ಮೀಯರ ಕಂಡರೆ ಅರುಹ ಶ್ರೀ ಚರಣ ವೇನು ಅನುದಿನ ಚಿರ ಶ್ರೀ ಚರಣ ನಿಧಿವೆ ನಾನು ಅರುಹ ಶ್ರೀ ಚರಣ ನಿಧಿವೇನು ಅನುದಿನ ಚಿರ ಶ್ರೀ ಚರಣ ನಿಧಿವೆ ನಾನು ಅರಗಿಗಳು ಭಾರ ಪುಷ್ಪವನೆ ಬಂತೆ ಅರಗಿಗಳು ಭಾರ ಪುಷ್ಪವನೆ ಬಂತೆ ಅನಂತರಡಿಗಳ ಮೇಲೇನು ನಾವು ಅನಂತರಡಿಗಳ ಮೇಲೇನು ನಾವು. ಮೊದಲು ನಮ್ಮ ಕೇರಿಯ ಒಬ್ಬರೇ ಒಬ್ಬ ವ್ಯಕ್ತಿ ಇಲ್ಲಿಗೆ ಓದಲು ಹೋಗುತ್ತಿದ್ದ. ಜೊತೆಗೊಬ್ಬರ ಕೆಲವೊಂದು ಗಂಡನೂ ಬರೆದುಕೊಂಡು ಹೋಗುತ್ತಿದ್ದ. ಆತನ ಹೆಸರು ಸಿಟ್ಟ. ಈಗ ಈತ ಗ್ರಾಮದಲ್ಲಿ ಕೆಲಸಕ್ಕಿದ್ದಾನೆ. ಈತ ಓದುವ ಹವ್ಯಾಸವೇ ನನಗೆ ಓದುವಂತೆ ಬೇರೆ. ಆತನ ಓದಿ ಮುಗಿದಂತ ನಾನೊಬ್ಬನೇ ಎಷ್ಟೋ ಬೇರೆ ಓದಲು ಹೋಗುತ್ತಿದ್ದೆ. ಈಗಂತೂ ಅದು ಓದುವ ಪವಿತ್ರ ಸ್ಥಳವಾಗಿದೆ. ಈ ಗುಡ್ಡದ ತುಂಬ ಎಲ್ಲರಲ್ಲಿ ಓದಿಗೆ ಇರುವುದನ್ನು ಕಂಡು ನನಗಂತೂ ಎಲ್ಲಿಲ್ಲದ ಆಸೆ. ಮೊದಲು ನಾನು ಓದಿದ ದಿನಗಳಲ್ಲಿ ನನ್ನ ಕೇರಿಯ ಸ್ನೇಹಿತರ ಖಂಡಿಸುತ್ತಿದ್ದರು. ಅಂದ್ರೆ ಓದಿಗೆ ಯಾಕೆ ಇವರು ದುಡ್ಡು ಪತ್ರಿಕೆಯನ್ನು ಬರೋದ್ರಿಂದ ಏನು ಮಾಡ್ತಿದ್ದರು. ಆದರೆ ನಾನು ಪ್ರತಿ ವರ್ಷ ಭಾಗವಹಿಸ್ತಾ ಹೋದಂತೆ ಅವರು ನನ್ನ ಹಾಗೆಯೇ ತಿಳಿದರು. ನನ್ನ ಹಿಂದೆ ನನ್ನ ಕೇರಿಯಿದ್ರ ಕೇರಿಯಿಂದ ಊರದಲ್ಲೇ ಪಕ್ವಾವತಿ ಕೂಟಕ್ಕೆ ಬರಲು ಪ್ರಾರಂಭಿಸಿದರು. ಸಾಧು ಸಜ್ಜನರು ಸತ್ಪುರುಷರೇ ಬಂತೆ ಸಾಧು ಸಜ್ಜನರು ಸತ್ಪುರುಷರೇ ಬಂತೆ ಶ್ರೀ ಸಿದ್ಧರಿಗಳ ನಿಲುವೆ ನಾನು ಉತ್ತಮ ಸತಿತಮ್ಮ ಪುರುಷರೇ ಬಂತೆ ಉತ್ತಮ ಸತಿತಮ್ಮ ಪುರುಷರೇ ಬಂತೆ ಅಕ್ಷರವೇನು ನಾನು ಅಕ್ಷರವೇನು ನಾನು. ನಾನು ಸಾಮಾನ್ಯವಾಗಿ ಓದುವುದು ರಾತ್ರಿ ವೇಳೆ. ಆಗ ತಾನೇ ವಿದ್ಯುತ್ ದೀಪ ಕೇರಿಗೆ ಪ್ರವೇಶವಾಗಿದೆ. ಆದರೆ ಇನ್ನು ಯಾರ ಮನೆಯಲ್ಲೂ ಪ್ರವೇಶವಾಗಿದ್ದಿಲ್ಲ. ಹೀಗಾಗಿ ನಾನು ರಸ್ತೆಯ ದೀಪದಲ್ಲಿ ಕುಳಿತು ಓದುವ ರೂಢಿ ಮಾಡಿಕೊಂಡಿದ್ದೆ. ಕೆಲವೊಂದು ವಿದ್ಯುತ್ ಚಿತ್ರೆಗೆ ಕೊಟ್ಟಾಗ ಗುಡ್ಡಿನ ಬಳಿ ಓದುವ ಬಾಡಿಕೆಯಿತ್ತು. ಇದ್ದಕ್ಕಿದ್ದಂತೆ ಒಂದು ದಿನ
ನಾನು ಓದುವ ಕಮಲ ದೀಪ ಹತ್ತಲೇ ಇಲ್ಲ. ಪಂಚಾಯತಿಗೆ ಹೋಗಿ ದೂರು ಸಲ್ಲಿಸಿ ಮರುದಿನ ಕಮಲದ ದೀಪ ಹತ್ತಿತು. ಮತ್ತೆ ದಿನಗಳಲ್ಲಿ ಮತ್ತೆ ಬರುವುದೆಂದು ಬಳಿ ಮತ್ತೆ ಪಂಚಾಯತಿಗೆ ಹೋಗಿ ಸರ್, ಇದೊಂದು ಸಾರಿ ಬಳಿ ಹಾಕಿ ಕೊಡಿ ಸರ್ ಎಂದು ಬೇಡಿಕೊಂಡು. ಏನೋ ಹಿಂಗೆ ಹೆಸರು ನೀನು ಓದ್ತೀಯೋ ನಮ್ಮ ಜೋಡಿ ಆಟ ಆಡ್ತೀಯೋ? ಇಲ್ಲ ಸರ್, ಆ ಕಮಲದಲ್ಲಿ ಎತ್ತಿರುವಾಗ ಮುಳುಗಿದೆ ಅಂತ ಕಾಣಿಸುತ್ತೆ. ಅದನ್ನು ಸ್ವಲ್ಪ ಬಿಗಿ ಮಾಡಿ ಹಾಕಿದ್ರೆ ಸರಿ ಆಗಬಹುದು ಸರ್. ಏನು ಹೇಳೋದು ಹೇಳು. ಏ ಜೊತೆ ಸರಿ ಆಗೋದು ಹೇಳು ಅವ್ನಿಗೆ. ಮರುದಿನ ಕಮಲದ ದೀಪ ಹತ್ತಿತು.